ನಮ್ಮ ಸುತ್ತ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಸಂಚಿಕೆಯ ಅತಿಥಿಗಳು ಕಾಂಗ್ರೆಸ್ನ ಮುಖಂಡರು, ಶಿವಮೊಗ್ಗ ಗ್ರಾಮಾಂತರ ಹೊಳಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನ್ಯಾಮತುಲ್ಲಾ ಖಾನ್ ರವರು. ಶ್ರೀಯುತರು ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ರಾಜಕೀಯ ರಂಗದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ನಮ್ಮ ಗ್ರಾಮ ನಮ್ಮ ಹಕ್ಕು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಹಲವಾರು ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ನವೀಕರಣಕ್ಕೆ ಶ್ರಮಿಸಿದ್ದಾರೆ. ನರೇಗಾ ಯೋಜನೆ ಅಡಿಯಲ್ಲಿ ಅಪ್ಪರ್ ತುಂಗಾ ಕಾಲುವೆಗಳ ಹೂಳೆತ್ತುವಂಥ ಕಾಮಗಾರಿಯನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಇನ್ಲೈನ್ ಟ್ರೀಟ್ಮೆಂಟ್ ಮತ್ತು ಎರೆಹುಳು ತೊಟ್ಟಿ ನಿರ್ಮಾಣವನ್ನ ಮಾಡಿಸಿದ್ದಾರೆ. ಸಿಸಿ ರಸ್ತೆ, ಚರಂಡಿಗಳ ನಿರ್ಮಾಣ, ಪ್ರತಿ ವಾರ್ಡ್ಗಳಿಗೂ ನಾಮಫಲಕಗಳು, ನೂತನ ವಾಣಿಜ್ಯ ಕಟ್ಟಡ ಮತ್ತು ಸರ್ಕಾರಿ ಕಟ್ಟಡಗಳ ಕಾಮಗಾರಿ, ಮುಸ್ಲಿಂ ಸ್ಮಶಾನ ಅಭಿವೃದ್ಧಿ ಹಾಗೂ ಗ್ರಾಮದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಇವರ ರಾಜಕೀಯ ಜೀವನ, ಮುಂದಿನ ಉದ್ದೇಶಗಳ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನ್ಯಾಮತುಲ್ಲಾ ಖಾನ್, ಹೊಳಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಶಿವಮೊಗ್ಗ ತಾಲೂಕು KDP ಸದಸ್ಯರು, ಹೊಳೆಹೊನ್ನೂರು ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷರು ಆದ ನ್ಯಾಮತುಲ್ಲಾ ಖಾನ್ ನಾನು ಮಾತಾಡುತ್ತಿದ್ದೇನೆ. ನನಗೆ ಹೊಳಲೂರು ಗ್ರಾಮದ ಎಲ್ಲ ಮತದಾರರು ನನಗೆ ಅವಕಾಶ ಕೊಟ್ಟಂಥ ಸಮಯದಲ್ಲಿ ನಾನು ಪಂಚಾಯಿತಿಯ ಸದಸ್ಯನಾದೆ ಹಾಗೂ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷನಾದೆ. ಅಧ್ಯಕ್ಷ ಆದ ನಂತರ ಹೊಳಲೂರಿನ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ತೃಪ್ತಿ ನನ್ನ ಮನಸ್ಸಿಗೆ ಬಂದಿದೆ. ನಾನು ಅಧ್ಯಕ್ಷ ಆದಂಥ ಸಮಯದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಗ್ರಾಮ ದಿವಸ್ ಆಚರಣೆಗಾಗಿ ಹೊಳಲೂರು ಗ್ರಾಮವನ್ನು ಆಯ್ಕೆ ಮಾಡಿದಂತಹ ಕೀರ್ತಿ ನಮಗೆ ಸಲ್ಲುತ್ತಿದೆ. ಇವತ್ತು ನೋಡಿ, ಗ್ರಾಮ ಪಂಚಾಯಿತಿಗೆ ಈ ದೇಶದ ಪ್ರಧಾನಮಂತ್ರಿಗಳು ಬರ್ತಾರೆ ಅಂಥೇಳಿ ಅವಕಾಶ ಬಂದಂಥ ಸಮಯದಲ್ಲಿ ಹೊಳಲೂರಿನ ಅನೇಕ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿದ್ದೇವೆ. ಚಿರಿಂಡಿ ಆಗಲಿ, ಶಾಲೆಯ ಅಭಿವೃದ್ಧಿ ಆಗಲಿ, ಅಂಗನವಾಡಿ ಅಭಿವೃದ್ಧಿ ಆಗಲಿ, ನೀರಿನ ಅಭಿವೃದ್ಧಿ ಆಗಲಿ, ರೋಡಿನ ಅಭಿವೃದ್ಧಿ ಆಗಲಿ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಗ್ರಾಮದಲ್ಲಿ ನಾವು ಮಾಡ್ಕೊತ ಬಂದಿದ್ದೇವೆ. ಜನ ಆಯ್ಕೆ ಮಾಡಿದರೆ ಏನಾದರೂ ಮಾಡಬಹುದು ಅಂಥೇಳಿ ಒಂದು ಉದಾಹರಣೆ ನಮ್ಮ ಹೊಳಲೂರಿನಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಹಾಗೂ ಮುಂದಿನ ಬರೋಂಥ ಚುನಾವಣೆಗಳಲ್ಲಿ ನಮ್ಮ ಮತದಾರರು ಏನಾರೇ ಅವಕಾಶ ಮಾಡಿಕೊಟ್ಟದಲ್ಲಿ ಮತ್ತು ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆ ಬರುವಂಥ ಸಮಯ ದೂರ ಇಲ್ಲ, ಭಾಳ ಹತ್ತಿರದಲ್ಲಿ ಇದೆ. ಕ್ಷೇತ್ರದ ಜನ ಏನಾರೇ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಸೇವೆ ಮಾಡಲು ಎಲ್ಲರಲ್ಲಿ ನಾನು ಮನವಿ ಮಾಡುತ್ತೇನೆ. ಇವತ್ತು ಎಲ್ಲ ರಾಜ್ಯದಲ್ಲಿ ಎಲ್ಲ ಜನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಂದು 3 ವರ್ಷ ಹತ್ತಿರ ಆಗ್ತಾಯಿದೆ. ಇವತ್ತು ಅಭಿವೃದ್ಧಿ ಕೆಲಸ ಎಷ್ಟು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಡೆಸ್ಕೊಂಡು ಬಂದಿದ್ದಾರೆ. ಆ 5 ಗ್ಯಾರಂಟಿಯ ಫಲಾನುಭವಿಗಳು ಇವತ್ತು ಬಡವರಾಗಲಿ, ಕೂಲಿ ಕಾರ್ಮಿಕರಾಗಲಿ ಎಲ್ಲರೂ ತಗೊತಾ ಇದ್ದಾರೆ. ಇವತ್ತು ತಿಂಗಳ ಆದರೆ ಸಾಕು, ಪ್ರತಿ ಮಹಿಳೆಯರು ತಲಾ 2,000 ರೂಪಾಯಿ ತಿಂಗಳಿಗೆ ತಗೊತಾ ಇದ್ದಾರೆ. ಹಾಗೂ ಬಸ್ಸಿನ ಪ್ರಯಾಣವನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಹಾಗೂ ಯುವ ನಿಧಿ ಬಡವ್ರ ಮಕ್ಕಳಿಗೂ ಸಹ ತಿಂಗಳಿಗೆ 3,000 ರೂಪಾಯಿ ಬರೋಂಥ ಈ ಸ್ಕೀಮ್ ತೊಗೊಂಡು ಬಂದಿದ್ದಾರೆ. ಹಾಗೂ ಫ್ರೀ ಅಕ್ಕಿ 10 kg ಅಕ್ಕಿ ಸಿಗುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸರ್ಕಾರದ ಪರವಾಗಿ ನಡ್ಕೊಂಡು ಬಂದಿದ್ದಾವೆ. ಮುಂದೇನೂ ಸಹ 2028ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಅಂಥೇಳಿ ನಮಗೆ 100ಕ್ಕೆ 100 ನಂಬಿಕೆ ಇದೆ. ನಮ್ಮ ರಾಜಕಾರಣಕ್ಕೆ ಅನೇಕರು ನಮ್ಮ ಹೊಳಲೂರು ಗ್ರಾಮದಲ್ಲಿ ಹಿರಿಯ ಮುಖಂಡರು ಸಹ ನಮಗೆ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಕ್ಷ ಭೇದ ಮರ್ತಿ ಪಕ್ಷಾತೀತವಾಗಿ ನನ್ನನ್ನು ನಮ್ಮ ಗ್ರಾಮದಲ್ಲಿ ಹಿರಿಯರು ಶ್ರೀ P. ಮೈಲಾರಪ್ಪನವರು, ಕಲ್ಯಾಣಪ್ಪನವರು, KG ನಿಂಗಪ್ಪನವರು, ಆಮೇಲೆ B. ರುದ್ರಪ್ಪನವರು ಹಾಗೂ ಭೂಜಿಂಗಪ್ಪನವರು, ಮಹಾಬಲೇಶಣ್ಣನವರು, ದೇವರಾಜ್ ಅವರು, ಲೋಹಿತ್ ಕುಮಾರ್ ಅವರು ಅನೇಕರು ನನ್ನನ್ನು ಪಕ್ಷಾತೀತವಾಗಿ ಬೆಂಬಲಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೊಳಲೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮತದಾರರಲ್ಲಿ ನಾನು ಹೇಳಲು ಬಯಸ್ತೇನೆ, ಮುಂದಿನ ದಿನಗಳಲ್ಲಿ ತಾವು ಏನಾದರೂ ಮನಸ್ಸು ಮಾಡಿ ಪಕ್ಷಾತೀತವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಲ್ಲಿ
ನಿಮ್ಮ ಸಹಕಾರ ಇದ್ದಿದ್ದಲ್ಲಿ ನಿಮ್ಮ ಸೇವೆಯನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ರೆ ನಾನು ನಿಮ್ಮ ಸೇವೆಯನ್ನು ಸದಾ ಮಾಡೋಕ್ಕೆ ತಯಾರಿರುತ್ತೇನೆ. ಎಲ್ಲ ರೀತಿಯಿಂದನೂ ಸಹಕಾರ ಕೊಡ್ತಾರೆ ಅಂತ ಹೇಳಿದರೆ ಅದು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪನವರ ಸುಪುತ್ರರಾದ ಎಸ್ ಮಧು ಬಂಗಾರಪ್ಪನವರು, ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಇವರು ಯಾವಾಗಾರೆ ಏನಾರೇ ಕೆಲಸ ಆಗಿದ್ದಲ್ಲಿ ಅವರ ಸಹಕಾರ ನಮಗೆ ಮುಖ್ಯವಾಗಿ ಇರುತ್ತದೆ. ನಮಗೆ ಒಳ್ಳೆಯ ಸ್ಪಂದನೆಯಿಂದ ನಮಗೆ ಗುರುಸ್ತವೆ, ಒಳ್ಳೆ ಮಾತಾಡ್ತವೆ, ಎಲ್ಲ ರೀತಿಯಿಂದನೂ ಸಹಕಾರ ಕೊಡ್ತವೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.